ಸರ್, JDS ನ ಒಳಗಡೆ ಒಂದಿಷ್ಟು ಅಸಮಾಧಾನಗಳು, ಅದಾದ ನಂತರ ಬಿಜೆಪಿ ಜೊತೆಗೆ ಮೈತ್ರಿ, ಹೀಗಾಗಿ ಒಂದಿಷ್ಟು ವಿಚಾರಗಳಿಂದ JDS ತನ್ನ ಅಸ್ತಿತ್ವನೇ ಕಳೆದುಕೊಳ್ಳುತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ, ಭದ್ರಕೋಟೆಯನ್ನು ಕಳೆದುಕೊಳ್ತಾ ಇದೆ, ಒಂದಿಷ್ಟು ಆರೋಪ, ರೇವಣ್ಣ ಸೇರಂತ ಒಂದಿಷ್ಟು ಆರೋಪಗಳು, ಹೀಗೆಲ್ಲ ಆರೋಪಗಳೆಲ್ಲ ಸುರಿಮಳೆಗಳಿದೆ. ಹೀಗಾಗಿ JDS ಮುಂದೇನೋ ಭವಿಷ್ಯದಲ್ಲಿ ಸಮಸ್ಯೆ ಆಗಿಬಿಡ್ಬೋದಾ ಅಂತ? ಇಲ್ಲ, ಹಿಂದೆ ನೀವು ನೋಡಿದ್ರಿ, ಹಿಂದೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದಾಗ, ಜನತಾದಳ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದಾಗ ಕಾಂಗ್ರೆಸ್ನವರು ನಮ್ಮನ್ನು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಅವಾಗ ಸನ್ಮಾನ್ಯ ದೇವೇಗೌಡರಂಥವ್ರನ್ನೇ ಸೋಲಿಸಿದ್ರು ಲೋಕಸಭೆಯಲ್ಲಿ. ತಮ್ಮ ಮುಂದೆ ಹೇಳಬೇಕು ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಿ JDSನವ್ರು ಅಪ್ಪರ್ ಎಂಡ್ ಆಗ್ತಾರೋ ಅಂತ. ಅದಾದ ನಂತರ ಇವರು ಇಂಡಿಯಾ ಅಂತಕ್ಕಂಥದ್ದು ಮಾಡಿದ್ರು. ವೆಸ್ಟ್ ಎಂಡ್ ಹೋಟ್ಲಲ್ಲೇ ಇಡೀ ದೇಶದ ಎಲ್ಲ ಇಂಡಿಯಾ ಒಕ್ಕೂಟಗಳು ಬಂದವು. ಅದರಲ್ಲಿ ಇವರು ನಮ್ಮನ್ನು ಕರೆಯೋದಕ್ಕೆ ಹಿಂದೇಟಾಕಿ ಕರೀಲಿಲ್ಲ. ಜನತಾದಳ ಸೆಕ್ಯುಲರ್ ಅವ್ರ ಜೊತೆ ಇದ್ರು ಕೂಡ ಕರೀಲಿಲ್ಲ. ಆಗ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ಹಾಗಾಗಿ ನಾವು ಇವತ್ತು NDA ಪರ, NDA ಜೊತೆ ಕೈ ಜೋಡಿಸುವಂಥ ಪ್ರಸಂಗ ಉದ್ಭವ ಆಯಿತು. NDA ಜೊತೆ ನಾವು ಕೈ ಜೋಡಿಸಿದಾಗ, ನಾವು ಇವತ್ತು ಒಂದು ಲೋಕಸಭಾ ಚುನಾವಣೆ ಎದುರಿಸಿದಾಗ 11ರಿಂದ 13 ಸೀಟು ಇವತ್ತು JDSನ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು, ತುಮಕೂರಿಂದ ಹಿಡಿದು ಎಲ್ಲ ಕಡೆನೂ. ಅದರಿಂದ ಇವತ್ತು ಈ ಒಂದು ಹೊಂದಾಣಿಕೆನ ಇಡೀ ರಾಜ್ಯದ ಜನ ಮೆಚ್ಕೊಂಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಈಗ ಏನು ಬೈ ಎಲೆಕ್ಷನ್ಸೇ ಬೇರೆ, ಸಾಮಾನ್ಯ ಚುನಾವಣೆಗಳೇ ಬೇರೆ ಇರೋದ್ರಿಂದ ಸಾಮಾನ್ಯ ಚುನಾವಣೆಗಳಲ್ಲಿ ಖಂಡಿತ ಇವತ್ತು NDA ಪರವಾದಂಥ ತೀರ್ಮಾನ ಜನ ಕೊಡ್ತಾರೆ. ಆದ್ದರಿಂದ ದಯಮಾಡಿ ನಾವು ಯಾರು ಕೂಡ ಅಳಕನ್ನು ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಸರ್, ಈಗ ಮುಂದಿರೋ ಸವಾಲು ಅಂತ ಹೇಳಿದ್ರೆ ಲೋಕಸಭೆ, ವಿಧಾನಸಭಾ ಚುನಾವಣೆ ಇನ್ನೊಂದು 3 ವರ್ಷ ಇರಬಹುದು. ಆದ್ರೆ ಈಗ ಒಂದು ಫೆಬ್ರವರಿಗೆ ಸರ್ಕಾರ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ಲಿಕ್ಕೆ ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ ಚುನಾವಣೆ ಗೆಲ್ಲಿಕ್ಕೆ ಸರ್ ನಿಮ್ಮ ಸ್ಟ್ರಾಟಜಿ ಪ್ಲಾನ್ ಏನು? ಈಗ ಒಂದೇನಾಗಿದೆ, ಇವರು ಇಷ್ಟು ದಿವಸ ಮಾಡಿ ಅಂತ ಕೋರ್ಟ್ಗಳು ಚೀಮಾರಿ ಹಾಕಿದ್ರು ಕೂಡ ಇವರು ಏನು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಇವರು ಕಾರ್ಪೊರೇಷನ್ ಚುನಾವಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ 2 ವರ್ಷ ಆದರೂ. ಮತ್ತೆ ಲೋಕಸಭಾ ಏನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ. ಬೇರೆ ಡೈರಿ ಚುನಾವಣೆಗಳಿರ್ಬೋದು, ಯಾವುದನ್ನು ಕೂಡ ಕೋಆಪರೇಟಿವ್ ಸೆಕ್ಟರ್ಸ್ ಚುನಾವಣೆಗಳು ಇದ್ಯಾವುದಕ್ಕೂ ಕೂಡ ಕೈ ಹಾಕೇ ಇಲ್ಲ. ಈಗೇನಾಗಿದೆ, 3 ಬೈ ಎಲೆಕ್ಷನ್ ಗೆದ್ದಿರೋದ್ರಿಂದ ನಮಗೇನೋ ಉರುಗ್ ಬಂದಿದೆ ಅನ್ನೋ ರೀತಿಗೆ ಇವರು ಹೊರಟಿದ್ದಾರೆ. ಖಂಡಿತ ಇದರಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅದನ್ನು ಕಾದ್ ನೋಡಿ. ತಾಲೂಕ್ ಪಂಚಾಯತ್ಗೆ ತಯಾರಿ ಮಾಡ್ಕೊಂಡು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು, 31 ಜಿಲ್ಲೆಗಳಲ್ಲೂ ಕೂಡ ನಾವೆಲ್ಲ ಇವತ್ತು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. NDA ಪರವಾಗಿ ಅಲ್ಲಿ ನಮ್ಮಲ್ಲಿ ಯಾವುದೇ ಒಂದು ಜಿಜ್ಞಾಸೆಗಳಿಲ್ಲ. ನಾವೆಲ್ಲರೂ ಎರಡೂ ಪಕ್ಷದವ್ರು ಸೇರಿ ಅಲ್ಲಿ ತಂತ್ರ ಒಂದೇ, ಗೆಲ್ಲೋದಷ್ಟೇ ಮಾನದಂಡ ಅಂತಕ್ಕಂಥ ದೃಷ್ಟಿನ ಇಟ್ಕೊಂಡು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರು ಸೇರಿ ನಾವು ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎದುರಿಸಿ ಎಲ್ಲ ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿನ ನಾವು ಇವತ್ತು ಕೈಗೆ ತಕ್ಕೊಳ್ಳುವಂಥ ಕೆಲಸ ಮಾಡೇ ಮಾಡ್ತೀವಿ. ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್, ನಿಮ್ಮ ಕೊನೆಯದಾಗಿ ನಿಮ್ಮ ಪ್ಲಾನ್ಸ್ ಏನೇನಿದೆ ಸರ್ ಮುಂದೆ ಫ್ಯೂಚರ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು? ಒಂದೇನಾಗಿದೆ, ಇದು ಸದನ ನಡಿಬೇಕಾದ್ರೆ ಸಂಕ್ಷಿಪ್ತವಾಗಿ ಚರ್ಚೆ ಆಗಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ನಮ್ಮ ಶಾಸಕರನ್ನ ಇವತ್ತು ನಿಮ್ಗೆ ಹೇಳಿದೆ, ನಾವು 90ರಿಂದ 100 ಸೀಟ್ನ ನಾವು ಜನತಾದಳದವ್ರು ಎಲ್ಲೆಲ್ಲಿ ಗೆಲ್ಲಿಕ್ಕೆ ಸಾಧ್ಯ, ಇನ್ನು ಮಿಕ್ಕಿದ ಸೀಟ್ನ BJಪಿಯವ್ರು ತಗೊಂಡು ಎರಡೂ ಕೂಡ ಒಟ್ಟಾಗಿ ನಾವು ಇವತ್ತು ಅಧಿಕಾರಕ್ಕೆ ಬರೋದು ಹೇಗೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸ್ಥಾನ ಏನು ಇವತ್ತು ಪಕ್ಷ ನೀಡಿದೆ, ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ನೀಡಿದ್ದಾರೆ. ಖಂಡಿತ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳೋಂಥ ಜವಾಬ್ದಾರಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಯಾವುದೇ ಸಂದರ್ಭದಲ್ಲಾಗಲಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ಯಾವತ್ತೂ ಕೂಡ ಹೋಗಲ್ಲ. ಇವತ್ತು ನಮ್ಮ ಶಾಸಕರೇನಿದ್ದಾರೆ, ನಮ್ಮ ಶಾಸಕರೆಲ್ಲರ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಅವರ ಒಂದು ಎಲ್ಲ ಏನು ಸಮಸ್ಯೆಗಳಿದೆ ಅದಕ್ಕೆ ಧ್ವನಿ ಎತ್ತಿ ಅದನ್ನು ಸರ್ಕಾರದ ಮುಖಾಂತರ ಮಾಡಿಸೋದು, ಮತ್ತು ಅವರ ಕ್ಷೇತ್ರಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಜೊತೆ ನಿಂತ್ಕೊಳ್ಳೋವಂಥ ಕೆಲಸ, ಮತ್ತು ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಗದ ರೀತಿ ನೋಡ್ಕೊಳ್ಳೋವಂಥ ಕೆಲಸ ಚಾಚು ತಪ್ಪದೆ ಮಾಡೋವಂಥ ಕೆಲಸ ಮಾಡ್ತೀವಿ. ಈಗ ಬಳ್ಳಾರಿಗೆ ಹೋದ್ವಿ, ಬಳ್ಳಾರಿ ಏಮ್ಸ್ಗೆ ಎಲ್ಲ ಕೂಡ ಅಲ್ಲಿ ನಾವು ನಮ್ಮ ಮುಖಂಡರು, ನಾಡಗೌಡರು ಎಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಸಮಸ್ಯೆ ಎಲ್ಲಿ ರಾಜ್ಯದಲ್ಲಿ ಎಲ್ಲರೂ ಕೂಡ ಉಲ್ಬಣ ಆದಂಥ ಸಮಸ್ಯೆಗಳಿಗೆ ನೇರವಾಗಿ ಧಾವಿಸಿ ಅಲ್ಲಿರ್ತಕ್ಕಂಥ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು, ಮತ್ತು ಅಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿದು ಇವತ್ತು ಸರ್ಕಾರನ ಎಚ್ಚರಿಕೆಯಿಂದ ಅಂಥ ಸೂಕ್ಷ್ಮವಾದ ವಿಷಯಗಳಿಗೆ ಗಮನ ಹರಿಸೋ ನಿಟ್ಟಿನಲ್ಲಿ ತಗೊಂಡೋಗುವಂಥ ಕೆಲಸ ಖಂಡಿತ ಕೂಡ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಾವು ಪವರ್ ಟಿವಿ ಜೊತೆ ನೀವು ಇದ್ದೀರಿ. ಇದಿಷ್ಟು JDS ನಾಯಕ, ಅದೇ ರೀತಿಯಾಗಿ JDSನ ಶಾಸಕಾಂಗ ಪಕ್ಷದ ನಾಯಕ CB ಸುರೇಶ್ ಬಾಬು ಅವರ ಮಾತುಗಳು. ಅವರು ಒಂದಿಷ್ಟು ಒಳಹೊರ JDSನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಮುಂದಿನ ಯೋಜನೆಗಳು
ಪಕ್ಷ ಸಂಘಟನೆ ಅದೇ ರೀತಿಯಾಗಿ ಸದನವನ್ನು ಹೇಗೆ ಮುನ್ನಡೆಸ್ತಾ ಇದೀವಿ, ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ, ಇದನ್ನ ಸರ್ಕಾರದ ದುರಾಡಳಿತವನ್ನು ಯಾವ ರೀತಿ ಎದುರಿಸ್ತೇವೆ, ಅದೆಲ್ಲದರ ಕುರಿತಂತೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ ಪವರ್ ಪಂಚ್.